ಮದುವೆ ಸೀರೆ ಇವತ್ತೇ ಹುಟ್ಟಿರೋದು. ಇನ್ನೊಂದ್ಸಲಿ ಮದುವೆ ಆಗ್ಬೇಕು ಅನ್ಸ್ತಿದೆ ನಿನಗೆ? ಸೊ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದೀನಿ. ಅವ್ರಿಗೆ ಐಡಿಯಾನು ಇಲ್ಲ, ಬಟ್ ಸ್ಯಾರಿ ಉಡ್ಕೊಂತಾಳೆ, ಯಾವ್ದೋ ಒಂದು ಆಪ್ತಮಿತ್ರ ಫಿಲಮ್ ಅಲ್ಲಿ ನಾಗವಲ್ಲಿ ಇದು ಈ ಚೈನು ಇದು ಲಕ್ಸುರಿ 5 ಸ್ಟಾರ್ ಹೋಟೆಲ್ ಅಲ್ಲೇ ಫುಡ್ ಆಗಿರುತ್ತೆ ಅಂತ ಏನಿಲ್ಲ, ಇಂಥ ಕಡೆನೂ ತುಂಬಾ ಚೆನ್ನಾಗಿರುತ್ತೆ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಗಾಯನ ಪ್ರಿಯಾ. ವೆಲ್ಕಮ್ ಟು ಅವರ್ ಚಾನಲ್ ವರುಣ ಗಾನ. ಗೈಸ್, ಇವತ್ತಿನ ವಿಡಿಯೋ ಏನಿದೆ, ಇವತ್ತಿನ ವ್ಲಾಗ್ ತುಂಬಾನೇ ಸ್ಪೆಷಲ್ ವ್ಲಾಗ್ ಅಂತಾನೆ ಹೇಳ್ಬಹುದು. ಯಾಕೆ ಅಂತ ಹೇಳ್ತೀನಿ. ಸೊ ನಾನಿವಾಗ ರೆಡಿ ಆಗ್ತಾ ಇದ್ದೀನಿ. ಸೊ ನಾನು ಕಂಚಿಯಲ್ಲಿದ್ದೀನಿ, ನಾನಿವಾಗ ರೆಡಿ ಆಗ್ತಾ ಇದ್ದೀನಿ, ಟೆಂಪಲ್ಗೆ ಹೊರಟಿದ್ದೀನಿ. ಆಮೇಲೆ ಇವಾಗಿನ್ನು 1 o'clock ಆಗ್ತಾ ಇದೆ, 3:30 ಹಾಗೆ ನಾನು ಟೆಂಪಲ್ಗೆ ಹೊರಡಬೇಕು. ಸೊ ಇವತ್ತು ಬ್ಯೂಟಿಫುಲ್ ಸ್ಯಾರಿನ ನಾನು ವೇರ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನಿವಾಗ ರೆಡಿ ಆಗ್ತಾ ಇದ್ದೀನಿ. ನಾನು ತೋರಿಸ್ತೀನಿ ನಾನು ಹೇಗೆ ರೆಡಿ ಆಗ್ತೀನಿ, ಆ್ಯಂಡ್ ಮೇಕಪ್, ಜ್ಯುವೆಲರಿ ನಾನು ಯಾವುದನ್ನ ವೇರ್ ಮಾಡ್ತಾ ಇದ್ದೀನಿ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಸೊ ಏನಪ್ಪ ಸ್ಪೆಷಲ್ ಇವತ್ತು ಅಂತ ಅಂದರೆ, ನಾನು ವೇರ್ ಮಾಡ್ತಾ ಇರೋ ಸ್ಯಾರಿ ಬಂದು ನನ್ನ ವೆಡ್ಡಿಂಗ್ ಸ್ಯಾರಿ. ಸೊ ನನ್ನ ವೆಡ್ಡಿಂಗ್ ಆದಮೇಲೆ, ಮದುವೆ ಆದಮೇಲೆ ನಾನು ಫಸ್ಟ್ ಟೈಮ್ ಈ ಸ್ಯಾರಿನ ನಾನಿವಾಗ ವೇರ್ ಮಾಡ್ತಾ ಇರೋದು, ಮದುವೆ ಆದಮೇಲೆ. ಸೊ ತುಂಬಾ ಖುಷಿಯಾಗಿದ್ದೀನಿ, ತುಂಬಾ ಎಕ್ಸೈಟಲ್ಲಿದ್ದೀನಿ ನಾನು. ಆ್ಯಂಡ್ ವರುಣಿಗೆ ಗೊತ್ತಿಲ್ಲ ನಾನು ಇವತ್ತು ಈ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ ಅಂತ. ಸೊ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಐಡಿಯಾನು ಇಲ್ಲ, ಬಟ್ ಸ್ಯಾರಿ ಉಡ್ಕೊತಾಳೆ, ಯಾವುದೋ ಒಂದು ಒಳ್ಳೇದು ಉಡ್ಕೊತಾಳೆ ಅಂತ ಗೊತ್ತು, ಬಟ್ ಯಾವ ಸ್ಯಾರಿ ಉಡ್ಕೊತಾ ಇದ್ದೀನಿ ಅಂತ ಗೊತ್ತಿಲ್ಲ. ತೋರಿಸ್ತೀನಿ. ಬ್ಯೂಟಿಫುಲ್ ಸ್ಯಾರಿ, ತುಂಬಾನೇ ಫೇವ್ರೆಟ್, ತುಂಬಾ ಇಷ್ಟಪಟ್ಟು ನಾನು ತಗೊಂಡಿರೋಂತಹ ಸ್ಯಾರಿ ಅದು ನನ್ನ ಮದುವೆಗೆ. ನಾನಿವತ್ತು ದೇವ್ರ ದರ್ಶನಕ್ಕೆ ಇವತ್ತು ನಾನು ಕಂಚಿಯಲ್ಲಿ ಈ ಸ್ಯಾರಿನ ಉಡ್ಕೋತಾ ಇದ್ದೀನಿ. ಬನ್ನಿ, ನಾನು ರೆಡಿ ಆಗ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಾನಿವಾಗ ಬೇಗ ರೆಡಿಯಾಗಿ ವರುಣಿಗೆ ನಾನು ಯಾವ ಸ್ಯಾರಿ ಉಟ್ಕೊಂಡಿದ್ದೀನಿ ಅಂತ ತೋರಿಸೋದಕ್ಕೆ ನಾನು ತುಂಬ ಎಕ್ಸೈಟಲ್ಲಿದ್ದೀನಿ. ಏನು ಹೇಳ್ತಾರೋ ಅಂತ ಅವ್ರಿಗೆ ಗೊತ್ತಿಲ್ಲ. ನಾರ್ಮಲ್ ಸ್ಯಾರಿ ತೊಗೊಂಡು ಬಂದಿದ್ದೀನಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ವೆಡ್ಡಿಂಗ್ ಸ್ಯಾರಿ ನಾನಿವತ್ತು ಉಡ್ಕೋತಾ ಇರೋದು, ಅವ್ರಿಗೆ ಗೊತ್ತಿಲ್ಲ. ಬೇಗ ರೆಡಿ ಆಗೋಣ, ಸೊ ಅವ್ರಿಗೆ ತೋರಿಸೋಣ. ಗೈಸ್, ಮೇಕಪ್ ಆಯಿತು, ಈಗ ನಾನು ಹೇರ್ ಸ್ಟೈಲ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ತುಂಬ ಬಿಸಿಲಿದೆ ಕಂಚಿಯಲ್ಲಿ, ಅದಕ್ಕೆ ನಾನು ಹೇರ್ ಫ್ರೀ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವುದು ಚೆನ್ನಾಗಿ ಕಾಣುತ್ತೆ ಅಂತ. ಲೆಟ್ಸ್ ಸಿ. ಸ್ಟೈಲ್ ಎಲ್ಲ ಆಯಿತು, ಮೇಕಪ್ ಕೂಡ ಆಯಿತು. ನಾನಿನ್ನೂ ಸೀರೆ ಉಟ್ಟಿಲ್ಲ. ಸೊ ವರುಣ್ ಇಲ್ಲೇ ಇದ್ದಾರೆ, ನಾನಿನ್ನೂ ಸೀರೆ ಉಟ್ಟಿಲ್ಲ. ಏನು ಮುಖ ನೋಡ್ತಿದೀಯ ನೀನು? ಏನೋ ಸರ್ಪ್ರೈಸ್ ಕಾದಿದೆ ಇವತ್ತು. ಹೇಳಲ್ಲ. ಸೊ ಈಗಲೇ ಸರ್ಪ್ರೈಸ್ ಕೊಡೋಣ ಅನ್ಕೊಂಡೆ, ಬಟ್ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಊಟ ಮಾಡ್ಕೊಂಡ್ ಬರೋಣ ಅಂತಿದ್ದಾರೆ. ನಮ್ದಿನ್ನು ಟೆಂಪಲ್ ವಿಸಿಟ್ ಇರೋದು 3:30 ಅಷ್ಟೊತ್ತಿಗೆ ಹೋಗ್ಬೇಕು ಅಲ್ಲಿಗೆ. ಸೊ ನಾನಿವಾಗ ಇದೇ ಡ್ರೆಸ್ ಅಲ್ಲಿ ನಾನು ಹೋಗಿ ಊಟ ಮಾಡ್ಕೊಂಡು ಬಂದು ಆಮೇಲೆ ಸ್ಯಾರಿ ವೇರ್ ಮಾಡ್ತೀನಿ. ಸೊ ಹೇರ್ ಸ್ಟೈಲ್ ಆಯ್ತು, ಮೇಕಪ್ ಆಯ್ತು, ಊಟಕ್ಕೆ ಹೋಗೋಣ. ಏನಿದು? ಇದು ಸಾಂಬಾರ್ ರೈಸ್, ಒಟ್ಟು ಮಿಕ್ಸ್ ರೈಸ್ ಹೋಟೆಲ್ ಇದು ಸ್ಪೆಷಲ್. ಇದು ಸಕ್ಕತ್ತಾಗಿದೆ, ಅಂದ್ರೆ ಚೆನ್ನಾಗಿದೆ ಅಲ್ಲ ಗೈಸ್. ಇವಾಗ ಇನ್ನೊಂದು ವೆರೈಟಿ, ಇದು ಮ್ಯಾಂಗೋ ರೈಸ್, ಇದು ಚೆನ್ನ ರೈಸ್ ಅಂತ. ಸಕ್ಕತ್ತಾಗಿದೆ ಮಾತ್ರ. ಈ ತರ ವೆರೈಟಿ ನಾನೆಲ್ಲೂ ನೋಡಿಲ್ಲ. ನೀನು ನೋಡಿದ್ಯಾ ಎಲ್ಲಾದ್ರೂ? ಇದು ಕಂಚಿ ಸ್ಪೆಷಲ್ ಗೈಸ್. ಇಲ್ಲಿ ವೆರೈಟಿ ಉಂಡೆಗಳೆಲ್ಲ ಇದೆ, ನೀವು ನೋಡ್ತಿರ್ಬೋದು. ಕಂಚಿ ಸ್ಪೆಷಲ್ ಇದು. ಸ್ವೀಟ್ ತುಂಬಾ ಚೆನ್ನಾಗಿದೆ. ಸ್ವೀಟ್ ಅಂತೂ ನಾನು ತಗೊಂಡಿದ್ದೀನಿ ಒಂದು, ತುಂಬ ಚೆನ್ನಾಗಿದೆ. ಇದೇನು ಗೊತ್ತಿಲ್ಲ ನನಗೆ. ಮತ್ತು ಚಟ್ನಿ ಪುಡಿಗಳು. ಗೈಸ್, ಲಕ್ಸುರಿ ದೊಡ್ಡ ರೆಸ್ಟೋರೆಂಟ್ ಮಾತ್ರ ಅಲ್ಲ, ಇಂಥ ಹೋಟ್ಲಲ್ಲೂ ಕೂಡ ಫುಲ್ ನೀಟ್ನೆಸ್ ಆ್ಯಂಡ್ ಟೇಸ್ಟಿ ಫುಡ್ ಸಖತ್ತಾಗಿರುತ್ತೆ.
ಗೈಸ್ ಒಳ್ಳೆ ಊಟ ಆಯ್ತು. ಇವಾಗ ರೂಮ್ಗೆ ಹೋಗ್ತಾ ಇದೀವಿ. ಇಲ್ಲೇ ರೂಮ್ ಪಕ್ಕದಲ್ಲೇ ಇರೋದು. 5 ಸ್ಟಾರ್ ಹೋಟೆಲ್, ಲಕ್ಸುರಿ ಹೋಟೆಲ್ ಅಲ್ಲಿ ಮಾತ್ರ ಫುಡ್ ಚೆನ್ನಾಗಿರಲ್ಲ. ಈ ತರ ಹೋಟ್ಲಲ್ಲೂ ಕೂಡ ಬಂತಲ್ಲ ಏನಕ್ಕೆ. ಸೊ ಏನಂತಿದ್ದೆ ಅಂದ್ರೆ ಲಕ್ಸುರಿ 5 ಸ್ಟಾರ್ ಹೋಟೆಲಲ್ಲೇ ಫುಡ್ ಚೆನ್ನಾಗಿರುತ್ತೆ ಅಂತ ಏನಿಲ್ಲ. ಇಂಥ ಕಡೆನೂ ತುಂಬ ಚೆನ್ನಾಗಿರುತ್ತೆ. ಎಷ್ಟು ನೀಟ್ನೆಸ್ ಮೇಂಟೈನ್ ಮಾಡಿದ್ರು ಅಂದ್ರೆ ಅಲ್ಲಿ ನೀಟಾಗಿತ್ತು ಹೋಟೆಲ್. ಏನ್ ವರುಣಲ್ಲಿ ವೆರೈಟಿ ಉಂಡೆಗಳು ಮತ್ತೆ ಚಟ್ನಿ ಪುಡಿ ಅಂದ್ರೆ ವರುಣಿಗೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಅಮ್ಮ ಮಾಡೋದು ಅಂದ್ರೆ ಇನ್ನೂ ತುಂಬಾ ಇಷ್ಟ. ಅದಕ್ಕೆ ತಗೋ ಅಂದ್ರೆ ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ? ತಗೋಬೋದಿತ್ತಲ್ಲ. ನೆಕ್ಸ್ಟ್ ನೋಡೋಣ. ಈ ಚಟ್ನಿ ಪುಡಿಗಳು ಮೋಸ್ಟ್ಲಿ ಚೆನ್ನಾಗಿರುತ್ತೆ. ವರುಣ್ ತಗೊಂಡು ನೋಡ್ಬೇಕು. ಸೊ ನಾನಲ್ಲಿ ಸ್ವೀಟ್ ತಗೊಂಡೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಅಷ್ಟೊಂದು ತಿನ್ನಲಿಲ್ಲ, ಯಾಕಂದರೆ ಲೇಟ್ ನೈಟ್ ತಿಂದಿದ್ದೆ ಅಂತ ನನಗೆ ಅಷ್ಟು ಹಸ್ವಾಗಿರಲಿಲ್ಲ. ತಿನ್ನೋಣ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಜಾಸ್ತಿ ಸ್ವೀಟ್ ಇಲ್ಲ. ಸಕ್ಕತ್ತಾಗಿದೆ. ಇನ್ನೊಂದು ಬೇಕು ನನಗೆ ಆಮೇಲೆ. ಎಷ್ಟದ? 40 ರೂಪೀಸ್ ಅಷ್ಟೇ ಅಲ್ಲ. ಟೋಟಲ್ ನಾವು ಅಷ್ಟಕ್ಕೊಂದು ಊಟ ಮಾಡಿದ್ವಲ್ಲ, ಎಷ್ಟು 5 ಟೈಪ್ ರೈಸ್ ತಿಂದಿದ್ ನಾವು. ಆಮೇಲೆ ಇದೊಂದು ಬಾಕ್ಸ್ ಟೋಟಲ್ ಆಗಿ ಬಿಲ್ ಎಷ್ಟು ಹೇಳು? 170 ಅಷ್ಟೇ. 170 ಅಷ್ಟೇ. ವೆರೈಟಿ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ ಅದು ಹೋಟೆಲ್ಲು. ಸ್ವೀಟ್ ನೋಡಿ ಸೂಪರ್ ಆಗಿದೆ ಟೇಸ್ಟ್. ಇನ್ನೊಂದು 2 ತಗೊಂಬಂದು ತಿಂತೀನಿ ನಾನು ಆಮೇಲೆ. ಸೊ ಈಗ ಟೈಮ್ ಆಯಿತು, ನಾನೀಗ ರೆಡಿ ಆಗ್ತೀನಿ. ನಾನು ಹೇಳಿದ್ನಲ್ಲ ಆವಾಗಲೇ ನಿಮಗೆ. ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಏನೋ ಪ್ರಿಯಾ ಏನು ಮಾಡ್ತಿದ್ದಾಳೆ, ಜ್ಯುವೆಲರ್ಸ್ ಎಲ್ಲ ತೆಗಿತಾ ಇದ್ದಾಳೆ. ಸೊ ಸೇಮ್ ಅದು ನನಗೆ ಹೆಂಗೆ ಕಾಣ್ತಿದ್ದಾಳೆ ಅಂದರೆ, ಸೇಮ್ ಈ ಆಪ್ತಮಿತ್ರ ಫಿಲಮಲ್ಲಿ ನಾಗವಲ್ಲಿ ಇದು ಈ ಚೈನು ಇದು ಈ ಥರ ಸಿಚುವೇಶನಲ್ಲಿ ಕಾಣ್ತಾ ಇದ್ದಾಳೆ ಸೇಮ್ ನೋಡಿ. ಗೈಸ್ ನಾನು ಇಯರಿಂಗ್ಸ್ ವೇರ್ ಮಾಡಿದ್ದೀನಿ. ಸ್ಯಾರಿ ಉಟ್ಕೊಂಡಿದ್ದಾದ್ಮೇಲೆ ನಾನು ನೆಕ್ಲೆಸ್ ಎಲ್ಲ ಬೇರೆದೆಲ್ಲ ಜ್ಯುವೆಲರೀಸ್ ಹಾಕೋತೀನಿ. ಸೊ ನನ್ನ ಹೇರ್ ಸ್ಟೈಲ್ ಈ ರೀತಿಯಾಗಿದೆ. ನನಗೆ ಹೂ ಬೇಕಿತ್ತು, ಬಟ್ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಟೆಂಪಲ್ ಹತ್ರ ಸಿಗ್ಬೋದೇನೋ, ನೋಡೋಣ. ಹೇ ಗಾಯ್ಸ್, ನಾನಿವಾಗ ರೆಡಿ ಆಗಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ? ಸೊ ನನ್ನ ಒಂದು ಮದುವೆ ಸ್ಯಾರಿ ಇದೆ. ಕಂಪ್ಲೀಟ್ ಲುಕ್ ನಾನು ನಿಮಗೆ ತೋರಿಸ್ತೀನಿ. ವರುಣಿಗೆ ಗೊತ್ತಿಲ್ಲ ನಾನು ಈ ರೀತಿ ರೆಡಿಯಾಗಿರೋದು, ಈ ಸ್ಯಾರಿ ವೇರ್ ಮಾಡಿರೋದು. ಸೊ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಹೊರಗಡೆ ಇದ್ದಾರೆ. ವರುಣ್, ಏನು ಮಾಡ್ತಿದ್ಯಾ? ಏನಿದೆ ಹಿಂಗೆ? ಹೆಂಗಿದೆ? ಸಖತ್ತಾಗಿದೆ ಮಾತ್ರ. ಮದುವೆ ಸೀರೆ. ಮದುವೆ ಸೀರೆ ಇವತ್ತೇ ಹುಟ್ಟಿರೋದು. ಇನ್ನೊಂದ್ಸಲಿ ಮದುವೆ ಆಗ್ಬೇಕು ಅನ್ಸ್ತಿದೆ ನಿನಗೆ? ನಾನು ರೆಡಿ. ಹೆಂಗೆ ಗೈಸ್, ಇದು ನನ್ನ ಮದುವೆ ಸ್ಯಾರಿ. ತೋರ್ಸು. ವರುಣ್ ಅಂತೂ ಫುಲ್ ಸರ್ಪ್ರೈಸ್. ಕಾಣಿಸ್ತಾ ಇದೀನಾ? ನಾವಿಬ್ರು ಹೇಗೆ ಕಾಣ್ತಾ ಇದ್ದೀವಿ? ಚೆನ್ನಾಗಿ ಕಾಣ್ತಾ ಇದೀವಲ್ಲ? ನೀನು ಚೆನ್ನಾಗಿ ಕಾಣ್ತಿದ್ದಿ. ಏನು ಯಾಕೆ ಸ್ಪೀಚ್ಲೆಸ್ ಆಗಿದೆಯಾ ನಾನು ನೋಡಿ? ನಾನು ರೆಡಿ ಅಂತ ಹೇಳೋದು ನಾನು. ಸೊ ಗೈಸ್, ಮದುವೆ ಆದಮೇಲೆ ನಾನು ಫಸ್ಟ್ ಟೈಮ್ ಈ ಸ್ಯಾರಿನ ವೇರ್ ಮಾಡಿರೋದು. ನಾನೇ ಉಟ್ಕೊಂಡಿರೋದು. ಇಷ್ಟು ಚೆನ್ನಾಗಿ ನಾನು ಉಟ್ಕೊತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಉಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿದ್ಯಾ? ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಫುಲ್ ಸರ್ಪ್ರೈಸು. ಮದುವೆಯಲ್ಲಿ ನೋಡಿದ್ದು, ಮದುವೆಯಲ್ಲೂ ಸಮೇತನೂ ಇದೇ ರೀತಿ ಆಶ್ಚರ್ಯವಾಗಿ ನೋಡಿದೆ. ಬಟ್ ಅವಾಗ ಸ್ವಲ್ಪ ಮದುವೆ ಟೆನ್ಷನಲ್ಲಿದ್ದೆ. ಬಟ್ ಇವತ್ತಂತೂ ಸಖತ್ ಖುಷಿ ಆಗ್ತಿದೆ. ಫೋಟೋಸ್ ಎಲ್ಲ ಕೂಡ ಬರುತ್ತೆ. ಚೆನ್ನಾಗಿ
ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಟೈಮ್ ಇದೆ ಟೆಂಪಲ್ಗೆ ಹೋಗೋದಕ್ಕೆ. ಸೊ ಅಲ್ಲಿವರೆಗೂ ಕೆಲವೊಂದು ಫೋಟೋಸ್ ವಿಡಿಯೋಸ್ ತಗೊಂಡು ನಾವು ಹೊರಡ್ತೀವಿ. ಗೈಸ್, ಇಷ್ಟೋ ತನಕ ಫೋಟೋಸ್ ತಕ್ಕೊಂಡ್ವಿ. ಫುಲ್ಲು ಮೆಸ್ಸಿ ರೂಮ್ ಎಲ್ಲ ಬಂದ ತಕ್ಷಣ ಕ್ಲೀನ್ ಮಾಡಬೇಕು. ನಾನು ಇನ್ನೂ ನಿಮಗೆ ರೂಮ್ ಹೇಗಿದೆ ಅನ್ನೋದು ತೋರಿಸಿಲ್ಲ. ನಾನು ಹೇಗೆ ಕಾಣ್ತಾ ಇದ್ದೀನಿ, ವರುಣ್ ಹೇಗೆ ಕಾಣ್ತಾ ಇದ್ದಾರೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಟೆಂಪಲ್ ಹತ್ರ ಬಂದಿದ್ದೀವಿ. ಇನ್ನೂ ಓಪನ್ ಆಗಿಲ್ಲ, ಇನ್ನೂ 3:30 ಆಗ್ತಾ ಇದೆ. ಸೊ ಇಲ್ಲೇ ಹೋಟೆಲ್ ಇದೆ, ಸೊ ಅದಕ್ಕೆ ಕಾಫಿ ಕುಡಿಯೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ. ಆ್ಯಂಡ್ ಹೊರಗಡೆ ಒಳ್ಳೊಳ್ಳೆ ಶಾಪ್ಸ್ ಇದೆ, ಇಯರಿಂಗ್ಸು ಮತ್ತು ನೆಕ್ಲೆಸಸ್ ಎಲ್ಲ ಚೆನ್ನಾಗಿದೆ. ವರುಣ್ ಪ್ಲೀಸ್ ಕೊಡಿಸು, ಕಮ್ಮಿ ಬಜೆಟ್ ಅಂತ, ಕಮ್ಮಿ ಪ್ರೈಸಸ್. ಚಿತ್ರದುರ್ಗದಲ್ಲೇ ಕಂಡೀಷನ್ ಮಾಡಿರೋದೇನು? ಇನ್ನೊಂದೇನು ಅಂದರೆ ಚಿತ್ರದುರ್ಗದಲ್ಲಿ ಕಂಡೀಷನ್ ಹಾಕ್ಕೊಂಡು ನನಗೆ ಟ್ರಿಪ್ಪಿಗೆ ಕರ್ಕೊಂಬಂದಿರೋದು. ಏನಂತ, ಏನೂ ತಗೋಬಾರ್ದು, ನಾನೇನೂ ಕೊಡ್ಸಲ್ಲ. ಕರೆಕ್ಟಾ? ಏನೂ ಕೊಡ್ಸಲ್ಲ, ಏನೂ ತಗೋಬಾರ್ದು ಅಂತ ಕೊಡ್ಸಲ್ಲ ಹಂಗಂತ. ಇವಾಗ ಸೀರಿಯಸ್ ಆಗಿ ಮಾತಾಡೋರು. ಕಂಡೀಷನ್ ಪ್ರಕಾರ ಇರು, ಓಕೆ? ಸುಮ್ಮನೆ ಇದು ಮಾಡಬಾರ್ದು. ಏನು ಕಂಡೀಷನ್ ಇದ್ದಿದ್ದು ಆ ಕಂಡೀಷನ್ ಪ್ರಕಾರ, ಆ ಕಂಡೀಷನ್ ಇದರಿಂದ ಇರಬೇಕು. ಗೈಸ್, ನಾನಂತೂ ತಗೊತೀನಿ, ನಿಮಗೆ ಗೊತ್ತು ನಾನು ವರುಣ್ ಮಾತೇನೂ ಕೇಳಲ್ಲ ಅಂತ. ಸೊ ನಾನು ತಗೊತೀನಿ ಇಯರಿಂಗ್ಸು ಮತ್ತು ನೆಕ್ಲೆಸ್ಸು. ಆ್ಯಂಡ್ ಸ್ವಲ್ಪ ಒಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ಕರೆ. ಫಿಲ್ಟರ್ ಕಾಫಿ ಕುಡಿತಾ ಇದ್ದೀವಿ. ಏನು ಗೊತ್ತಾ, ನೇಲ್ ಪಾಲಿಶು ನಾನು ಇಲ್ಲಿ ಬಂದು ಹಚ್ಕೊಂಡಿರೋದು. ಮರ್ತೇ ಬಿಟ್ಟಿದ್ದೆ, ಸ್ಯಾರಿ ಉಡ್ಕೊಳ್ಳೋಕ್ಕೂ ಮುಂಚೆ ನಾನು ಹಚ್ಕೊಂಡೆ. ಆ್ಯಂಡ್ ವರುಣಿಗಂತೂ ಸ್ವಲ್ಪನೂ ಐಡಿಯಾ ಇರಲಿಲ್ಲ ನಾನು ಇವತ್ತು ನಮ್ಮ ಮದುವೆ ಸ್ಯಾರಿ ಉಡ್ತಾ ಇದ್ದೀನಿ ಅಂತ. ವರುಣ್ ಅಂತೂ ಫುಲ್ ಶಾಕು, ನನ್ನನ್ನೇ ನೋಡ್ಕೊಂಡು ಕೂತಿಯಾರ ಅವಾಗ್ಲಿಂದ. ಅದಂತೂ ನಿಜ, ನನ್ನನ್ನೇ ನೋಡ್ಕೊಂಡು ಕೂತಿದ್ದಾರೆ. ಒಳ್ಳೊಳ್ಳೆ ಫೋಟೋಸ್ ಕೂಡ ತಕ್ಕೊಂಡ್ವಿ, ಅದು ಕೂಡ ಈ ವ್ಲಾಗಲ್ಲಿ ಹಾಕ್ತೀನಿ ನೋಡಿ.